ಈಗ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆಯ ವಿಚಾರ ದೊಡ್ಡ ಮಟ್ಟದ ಕೆಸರೆರಚಾಟಕ್ಕೆ ಕಾರಣವಾಗಿದೆ ರಾಜಕೀಯವಾಗಿ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ಹಗರಣದ ತಲೆಬಿಸಿ. ಮೂಡ ಅಕ್ರಮ ಬಯಲಿನ ಹಿಂದೆ ಡಿಕೆ ಶಿವಕುಮಾರ್ ಅವರ ಕೈವಾಡ ಇದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕುಮಾರಸ್ವಾಮಿ ಆರೋಪದ ಬಳಿಕ ಸಿಎಂ ಟೀಮ್ ಫುಲ್ ಅಲರ್ಟ್ ಆಗ್ಬಿಟ್ಟಿದೆ ಅಂತೆ. ಎಚ್.ಡಿ. ಕುಮಾರಸ್ವಾಮಿ ಆರೋಪ ಗಂಭೀರವಾಗಿ ತೆಗೆದುಕೊಂಡಿದ್ದಾರಂತೆ ಸಿಎಂ ಆಪ್ತರು. ದಾಖಲೆ ಸೋರಿಕೆಗೆ ಕಾರಣ ಹುಡುಕ್ತಾ ಇದ್ದಾರೆ ಶಾಸಕರು. ಕಾಂಗ್ರೆಸ್ ಪಾಳ್ಯದಲ್ಲಿ ಎಚ್.ಡಿ.ಕೆ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋರು ಚರ್ಚೆ ಆಗ್ತಾ ಇದೆ. ಒಂದ್ ಕಡೆ ಡಿಸಿಎಂ ಸಿಎಂ ಪಟ್ಟಕ್ಕಾಗಿ ದೊಡ್ಡ ಮಟ್ಟದ ವಾಗ್ವಾದ, ಓಪನ್ ಆಗಿ ಹೇಳಿಕೆಗಳು ಸಿಎಂ ಆಪ್ತ ಬಣದಿಂದ. ಇದೆಲ್ಲದರ ಬೆನ್ನಿಗೆ ಮೂಡ ಹಗರಣ, ಈ 50-50 ಅನುಪಾತದ ಸೈಟ್ ಹಂಚಿಕೆ ಆರೋಪ ಇದೆಯಲ್ಲ, ಇದು ಹೇಗೆ ಬಯಲಿಗೆ ಬಂತು ಅಂದ್ರೆ ಅದಕ್ಕೆ ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಗಂಭೀರ ಆರೋಪವನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಿದ್ರು. ಅವರ ಆರೋಪ ಆದ ತಕ್ಷಣ ಈಗ ಪರ ವಿರೋಧದ ಚರ್ಚೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಆಗೋದು ಪ್ರಾರಂಭ ಆಗಿದೆ ಅಂತೆ. ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆ ಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವರಲ್ಲ, ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನೋ ಒಂದು ಸುದ್ದಿ ಇದೆಯಪ್ಪ. ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆ ಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವರಲ್ಲ, ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನೋ ಒಂದು ಸುದ್ದಿ ಇದೆಯಪ್ಪ. ಮುಖ್ಯಮಂತ್ರಿಯ 62 ಕೋಟಿ ನನಗೆ ಮೂಡಾನೇ ಕೊಡಬೇಕು, ಕಾಂಪನ್ಸೇಷನ್ ಸರ್ಕಾರವೇ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಒಂದು ನಿಮಿಷ, ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ಈ ರಾಜ್ಯದಲ್ಲಿ ಹಲವಾರು ಅಭಿವೃದ್ಧಿಗಳ ಹೆಸರಿನಲ್ಲಿ ರಸ್ತೆಗೋ, ರೈಲ್ವೆ ಯೋಜನೆಗಳಿಗೋ, ನೀರಾವರಿ ಯೋಜನೆಗಳಿಗೋ ರೈತರಿಂದ ಭೂ ಸ್ವಾಧೀನ ಮಾಡ್ಕೊಂಡ್ರಲ್ಲ, ಆ ರೈತರು ಬೀದಿಲಿ ಇನ್ನೂ ಅಲಿತಾ ಇದ್ದಾರಲ್ಲ 106 ಜನ, ನಮಗೆ ದುಡ್ಡು ಬರಲಿಲ್ಲ ಅಂತ ಹೇಳಿ. ನಮ್ಮ ಪ್ರತಿನಿಧಿ ಸುರೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸುರೇಶ್, ಆಲ್ರೆಡಿ ಸಿಎಂ ಡಿಸಿಎಂ ಅಂತ ಆಗ್ತಾ ಇತ್ತು, ಅದರ ನಡುವೆ ಒಂದು ದೊಡ್ಡೊಂದು ಬಾಂಬಾಕ್ ಹೋಗಿದ್ದಾರೆ ಕುಮಾರಸ್ವಾಮಿ. ಅದರ ನಡುವೆ ವೀಕ್ಷಕರು ಹೇಳ್ಬಿಡ್ತೀನಿ, ಮೊನ್ನೆಯಿಂದ ನಾನು ಹೇಳ್ತಾನೆ ಇದ್ದೀನಿ, ಇದು ಏನು ಮೂಡ 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 ಅಂತಂದ್ರೆ ಅದರ ಒಂದು ಫುಲ್ ಫಾರ್ಮ್ ಅದು ಕಂಪ್ಲೀಟ್ ಆಗಿ ಮೈಸೂರಿಗೆ ಸಂಬಂಧಪಟ್ಟ ಹಾಗೆ. ಮುಖ್ಯಮಂತ್ರಿಯವರ ಪತ್ನಿಯ ಬಳಿ ಒಂದು ಜಾಗ ಇರುತ್ತೆ, 3 ಎಕರೆ ಜಾಗ ಇರುತ್ತೆ, ಒಂದು ಕಡೆ ಜಾಗ ಇರುತ್ತೆ. ಅದನ್ನು ಮೂಡ ಏನು ಹೇಳುತ್ತೆ, ನಮಗೆ ಬೇಕು ಅಂತ ಕೇಳುತ್ತೆ, ಜಾಗ ಬೇಕು ಅಂತ. ಇವರು ಕೊಡ್ತಾರೆ. ಇವರು ಕೊಟ್ಟಾದ ನಂತರ ನೋಟಿಫೈ ಆಗುತ್ತೆ, ತಗೊಳ್ತಾರೆ ಮೂಡ. ಅದಾದ ನಂತರ ಕೆಲವು ದಿನಗಳ ನಂತರ ಅಥವಾ ಕೆಲವು ತಿಂಗಳ ನಂತರ ಮೂಡ ಅದನ್ನು ಡಿನೋಟಿಫೈ, ನಮಗೆ ಬೇಡ ಅದು ಜಾಗ, ನಾವು ಅಲ್ಲಿ ಮಾಡಲ್ಲ ಅಂತ ಬಿಟ್ಬಿಡ್ತಾರೆ. ಅದು ಹಾಗೆ ಇರುತ್ತೆ ಜಾಗ. 2017 ಸಮಥಿಂಗ್. ಮುಖ್ಯಮಂತ್ರಿ ಪತ್ನಿ ಕೂಡ ಗೊತ್ತಿರೋದು ಬೇರೆ ವಿಚಾರ. ಈ ಗೊತ್ತಿಲ್ಲದೆ ಮೂಡ ಅದು ಹೆಂಗೆ ಅಂತ ನನಗೆ ಈಗಲೂ ಆಶ್ಚರ್ಯ ಆಗುತ್ತೆ. ಡಿನೋಟಿಫೈ ಮಾಡಿದ ನಂತರ ಅದರಲ್ಲಿ ನಿವೇಶನ ಮಾಡಿದಾರಂತ, ಸೈಟ್ ಮಾಡಿದಾರಂತ. ಸೈಟ್ ಮಾಡಿದಾಗ ಮುಖ್ಯಮಂತ್ರಿ ಪತ್ನಿಗೆ ಅದು ಗೊತ್ತಿರಲಿಲ್ವಾ, ನಂಬರ್ 1. ಆಮೇಲೆ ಡಿನೋಟಿಫೈ ಮಾಡಿದಂಥ ಜಾಗದಲ್ಲಿ ಮೂಡದವರು ಮಾಡಿದರೆ ಮೂಡದವರೇನು ಉಚ್ಚನಾಯ ಖಚಿತ ಅವರಿಗೆ ಬಿಜೆಪಿ ಅವರು ಪ್ರಶ್ನೆ ಇದೆ. ಅದೇ 2021 ಬಂದು ಮೇಡಮ್ ಕೇಳ್ತಾರಂತೆ ವಾಪಸ್, ಏನು ನನ್ನ ಜಾಗ ಕೊಡಿ ಅಂತ. ನಮ್ಮಿದೆ ತಪ್ಪಾಗಿದೆ ಅಂತ ಒಂದು ಮೀಟಿಂಗ್ ಮಾಡ್ತಾರಂತವ್ರು. ನಮ್ಮಿಂದ ತಪ್ಪಾಗಿದೆ, ಅದೇ ನನಗೆ ಆಶ್ಚರ್ಯ ಆಗುತ್ತೆ. ಆಯಿತು ಸರಿ, ನಿಮಗೆ ಇದರ ಬದಲು ಇನ್ನೊಂದು ಜಾಗ ಕೊಡ್ತೀವಿ, ಇಂಥದ್ದೇ ಜಾಗ ಅಂದರೆ ಅಭಿವೃದ್ಧಿ ಪಡಿಸದ ಜಾಗ ಕೊಡ್ತೀವಿ. ಆಗ ಮೇಡಮ್ ಹೇಳ್ತಾರಂತೆ, ಇಲ್ಲ ನನಗೆ 50-50 ಆಧಾರದಲ್ಲೇ ಕೊಡಿ ಅಂತೇಳಿ. ಅವ್ರು ಕೆಲವರು ರೈಟ್ಸ್ ಇದೆ, ನೀವು ಯೂಸ್ ಮಾಡಿದರೆ, ಮೂಡ ತಪ್ಪು ಮಾಡಿದ್ದಾರೆ, 50-50. ಈಗ ಬಿ ಜೆ ಪಿ ಹೇಳೋದೇನು, 50-50 ಕೊಟ್ಟಿದ್ದೀರಿ, ನಿಜ ಎಲ್ಲಿ ಕೊಟ್ಟಿದ್ದೀರಿ? ಕಾನೂನು ಏನು ಹೇಳುತ್ತೆ? ಕಾನೂನು ಹೇಳುತ್ತೆ, ನಿಮಗೆ ಜಾಗ ಕೊಡಬೇಕು ಅಂತಂದರೆ ಹೊಸದಾಗಿ ನಿರ್ಮಾಣ ಆಗತ್ತಲ್ಲ ಬಡಾವಣೆ, ಅಲ್ಲಿ ಕೊಡಬೇಕು. ನೀವೆಲ್ಲಿ ಮಾಡಿದ್ದೀರಿ? ಹೊರಗಡೆಲ್ಲೋ ಮಾಡಿದ್ದೀರಿ. ಅಂದರೆ ಈಗ ಬೆಂಗಳೂರು ಸಿಟಿ, ಇದು ಬೆಂಗಳೂರು ಸಿಟಿಯ ಹೊರಗಡೆ ಎಲ್ಲೋ ಜಾಗ ಕೊಟ್ಟಿದ್ದೀರಿ. ನೀವು ಹಾರ್ಟ್ ಆಫ್ ದ ಸಿಟಿಯಲ್ಲಿ ಸೈಟ್ ತಗೊಂಡಿದ್ದೀರಿ, ಹಾರ್ಟ್ ಆಫ್ ದ ಸಿಟಿಯಲ್ಲಿ. ಅಂದರೆ ಅಲ್ಲಿ ನೀವು ಮಾರಿದ್ದು 2,000 ರೂಪಾಯಿ ಲೆಕ್ಕದಲ್ಲಿ, ಇಲ್ಲಿ ನೀವು ತಗೋತಾ ಇರೋದು 8,000 ರೂಪಾಯಿ ಲೆಕ್ಕದಲ್ಲಿ. ತಪ್ಪಲ್ವಾ ಅಂತ. ಅದಕ್ಕೆ ಸಿದ್ದರಾಮಯ್ಯ ಹೇಳೋದು, ಅದು ನಂದು ಹೆಂಗೆ ತಪ್ಪು? ನಾನು ಕೊಟ್ಟಿದ್ದಲ್ಲ, BJP ಗೌರ್ಮೆಂಟೇ ಕೊಟ್ಟಿದ್ದು. ಆಗ CM ಕರೆಕ್ಟ್ ಆಗ್ತಾರೆ. ಇಲ್ಲಿ ಹೊರಗಡೆ ಕಡಿಮೆ ಇದ್ದದ್ದು ನಿಮ್ಗೆ ಒಳಗಡೆ ಬಂದಾಗ ಜಾಸ್ತಿ, ಅದು ಯಾರು ಮಾಡಿದ್ರು ಅಂತ ಒಂದು ಪ್ರಶ್ನೆ ಬರುತ್ತೆ. ನಿಜವಾಗಿ ಕೊಡಬೇಕು, ಹೊರಗಡೆ ಬೇರೆ ಕೊಡಬೇಕು. ಇದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರುವಂಥದ್ದು. ಈಗ CM ಏನು ಹೇಳಿದ್ರು, ಆಗಿದ್ರೆ ಜಾಗ ಬೇಡಪ್ಪ, ನಂದು 62 ಕೋಟಿ ಕೊಡಿ ಅಂತೇಳಿ. 62 ಕೋಟಿನಾ 3 ಎಕರೆಗೆ ಅನ್ನುವಂಥದ್ದು ಉಳಿದವರಿಗೆ ಎದುರಾಗುವಂಥ ಪ್ರಶ್ನೆ. ಸೊ ಹಾಗಾಗಿ ಗೋಜಲು. ಈ ನಡುವೆ ಕುಮಾರಣ್ಣ ಬಂದ್ಬಿಟ್ರು. ಇದೇನು ಗೊತ್ತಾ, ಎಲ್ಲ ಡಿ ಕೆ ಶಿವಕುಮಾರ್ ಮಾಡಿಸಿರೋದು ಒಂದು ಬಾಂಬ್ ಹಾಕ್ಬಿಟ್ರು.
ಅವ್ರಿಗೂ ಕೋಪ ಇದೆ, ಯಾಕಂದ್ರೆ ಅವ್ರದ್ದೊಂದು ಕಾರ್ಯಕ್ರಮ, ಅವರು ಜನತಾ ದರ್ಶನ ಕಾರ್ಯಕ್ರಮ ಮಾಡಿದ್ರು. ಇವ್ರು ಹೇಳಿದಾರಂತೆ ಕ್ಯಾಬಿನೆಟ್ನಲ್ಲಿ ಯಾರು ಮಿನಿಸ್ಟ್ರಿ ಇದು ಯಾರು ಅಧಿಕಾರಿ ಎಲ್ಲ ಇಲ್ಲ ಮತ್ತೊಂದು ಮಾಡಬೇಡಿ ಮಗದೊಂದು ಮಾಡಬೇಡಿ ಅಂತ ಅವರು ಹೇಳಿದಾಗ ಡಿ ಕೆ ಶಿವಕುಮಾರ್ ಹತ್ರ ಕೇಳಿದ್ರು, ಸರ್ ಯಾರು ಹೋಗಿಲ್ವಂತೆ. ಅದಕ್ಕೆ ಯಾರು ಹೋಗಲ್ಲ, ಈಗ ನಾವು ಡೆಲ್ಲಿಗೆ ಹೋದಾಗ ಅಲ್ಲಿ ಬರ್ತಾರಾ, ಡೆಲ್ಲಿಗೆ ಹೋದಾಗ ಅವ್ರು ಬರ್ತಾರೆ, ಹಂಗೆ ಮಾಡೋಂಗಿಲ್ಲ, ಏನೇನು ಸಾಧಾರಣವಾಗಿ ಪ್ರೋಟೋಕಾಲ್ ಇರುತ್ತೋ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದು ಎರಡು ಸಂಘರ್ಷಕ್ಕೆ ಕಾರಣವಾಗಿದೆ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸುರೇಶ್. ಇದಕ್ಕಿಂತ ಹೆಚ್ಚು ನಿಮ್ಮಿಂದ ಏನು ಇನ್ಪುಟ್? ಜಯಪ್ರಕಾಶ್ ಶೆಟ್ಟಿ, ಸದ್ಯ ಏನು ಮೂಡ ಹಗರಣ ವಿಚಾರ ಯಾವಾಗ ಹೊರ ಬರ್ತಿದ್ದಂತೆಯೇ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ತಲೆ ಬಿಸಿಯಾದರೆ ಮುಖ್ಯಮಂತ್ರಿಗಳ ಜೊತೆಗೆ ಅವರ ಬಣದಲ್ಲಿರ್ತಕ್ಕಂಥ ಸಚಿವರು ಹಾಗೆ ಶಾಸಕರಿಗೂ ಕೂಡ ತಲೆ ಬಿಸಿಯಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಸದ್ಯ ಮೂಡ ಹಗರಣ ಮೇಲ್ನೋಟಕ್ಕೆ ಈಗಾಗಲೇ ಭಾಳ ಸ್ಪಷ್ಟವಾಗಿ ಇದು ಹಗರಣ ಆಗಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಕೂಡ ನೇರವಾಗಿ ಇದೆ ಅಂತಕ್ಕಂಥದ್ದು ವಿಪಕ್ಷಗಳ ಆರೋಪ. ಇದು ಸದ್ಯ ಗಂಭೀರವಾದಂತಹ ಪ್ರಕರಣ ಆಗಿರೋದ್ರ ಹಿನ್ನೆಲೆಯಲ್ಲಿ ಸದ್ಯ ವಿಪಕ್ಷಗಳು ಕೂಡ ಮುಂದೆ ಅಧಿವೇಶನದಲ್ಲಿ ಕೂಡ ಇದನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ತೆಗೆದುಕೊಳ್ಳೋಕೆ ಮುಂದಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದು ಒಂದು ಆದರೆ ಮತ್ತೊಂದು ಕಡೆ ನನಗೆ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿರೋ ನಂತರ ಮತ್ತಷ್ಟು ಪಕ್ಷದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಶುರುವಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಮುಖ್ಯಮಂತ್ರಿಗಳ ಸೀಟ್ಗೆ ಯಾರು ಟವಲ್ ಹಾಕಿದ್ದಾರೆ ಅವರಿಂದಲೇ ಈ ಒಂದು ಹಗರಣದ ಸೋರಿಕೆ ಆಗಿರ್ತದೆ ಅಂತಕ್ಕಂಥ. ಯಾಕೆಂದರೆ ಇಷ್ಟು ದಿನ ಇಲ್ಲದಂತಹ ಈ ಹಗರಣದ ವರದಿ, ಈ ಹಗರಣದ ಸಂಬಂಧಪಟ್ಟಂಥ ಸುದ್ದಿ ದಿಢೀರನೇ ಈ ಹೆಚ್ಚುವರಿ DCM ಹಾಗೆ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ಹುದ್ದೆಗೆ ಬೇಡಿಕೆ ಶುರುವಾಯಿತು. ಆಗಷ್ಟೇ ಈ ಒಂದು ವಿಚಾರ ಹೊರಗೆ ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ಇದೆಲ್ಲದರ ಹಿಂದೆ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಇರ್ಬೋದು ಅಂತಕ್ಕಂಥ ಒಂದು ಪರೋಕ್ಷವಾದಂಥ ಆರೋಪ ಏನಿದೆ HD ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥದ್ದು. ಇದು ಸದ್ಯ ಮುಖ್ಯಮಂತ್ರಿಗಳು ಹಾಗೆ ಮುಖ್ಯಮಂತ್ರಿಗಳ ಬಣದಂತ ಇರತಕ್ಕಂಥ ಸಚಿವರು ಶಾಸಕರಿಗೆ ಆತಂಕ ಕೂಡ ಶುರುವಾಗಿರ್ತಕ್ಕಂಥದ್ದು. ಈಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಹಗರಣದ ಸಂಬಂಧಪಟ್ಟಂಥ ಈ ಸುದ್ದಿ ಸೋರಿಕೆಗೆ ಮೂಲ ಎಲ್ಲಿರ್ತಕ್ಕಂಥದ್ದು, ಯಾಕೆ ಆಯಿತು, ಹೇಗೆ ಆಯಿತು, ಯಾರು ಮಾಡಿರ್ಬೋದು, ನಿಜವಾಗ್ಲೂ ಕುಮಾರಸ್ವಾಮಿ ಅವರು ಹೇಳಿದಂತೆ ಏನಾದರೂ DK ಶಿವಕುಮಾರ್ ಆಪ್ತರ ಮಾಡಿರ್ಬೋದು ಅಥವಾ DK ಶಿವಕುಮಾರ್ ಅವರಿಂದನೇ ಆಗಿರ್ಬೋದಾ, ಈ ಎಲ್ಲ ನಿಟ್ಟಿನಲ್ಲಿ ಕೂಡ ಒಂದು ರೀತಿಯಲ್ಲಿ ಅಲರ್ಟ್ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲೇ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಕೂಡ ಮುಂದಾಗಿರ್ತಕ್ಕಂಥ. ಇದು ನಮಗೆ ಸದ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಿರೋದ್ರ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಸದ್ಯ ಈ ಒಂದು ಹಗರಣದಿಂದ ಮುಖ್ಯಮಂತ್ರಿಗಳು ಹಾಗೆ ಮುಖ್ಯಮಂತ್ರಿಗಳ ಆಪ್ತರು ಸೇರಿದಂತೆ ಮೈಸೂರಿನ ಸುತ್ತಮುತ್ತಲಿನ ಕೆಲ ಸಿದ್ದರಾಮಯ್ಯ ಅವರ ಆಪ್ತರಿಗೂ ಕೂಡ ಈ ಬಗ್ಗೆ ಟೆನ್ಷನ್ ಕೂಡ ಶುರುವಾಗಿರ್ತಕ್ಕಂಥದ್ದು. ಜಯಪ್ರಕಾಶ್ ಶೆಟ್ಟಿ, ಮುಂದಿನ ದಿನಗಳಲ್ಲಿ ಕೂಡ ಈ ವಿಚಾರ ಈಗಾಗಲೇ ನಮಗೆ ತಿಳಿದಿರುವಂತೆ ಓಕೆ ಸುರೇಶ್, ಥ್ಯಾಂಕ್ ಯು ವೆರಿ ಮಚ್. ಸಖತ್ ಸುದ್ದಿಗಳಿದೆ, ನಿರಂತರವಾಗಿ ಸುದ್ದಿಗಳನ್ನು ಕೊಡ್ತಾ ಹೋಗ್ತೀವಿ. ಇವಿಷ್ಟು ಈ ದಿನದ ಬಿಗ್ ಮಾರ್ನಿಂಗ್. ಮುಂದಿನ ಸೋಮವಾರದಿಂದ ಪ್ರತಿ ದಿನ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಹಳೆ ಬಿಗ್ 3 ಇತ್ತಲ್ಲ ವಾಪಸ್ ಬರ್ತಾ ಇದೆ, ಬಟ್ ಸೂಪರ್ 3 ಆಗಿ ಬರ್ತಾ ಇದೆ. ಮಿಸ್ ಮಾಡದೆ ನೋಡಿ. ಹಾಗೇನೆ ಸಂಜೆ 6 ಗಂಟೆಗೆ ಕರ್ನಾಟಕ ಕಾರ್ಬಾರು, ಕರ್ನಾಟಕದ ಬಗೆಗಿನ ಒಂದು ಸ್ಪೆಷಲ್ ಸುದ್ದಿ ನನ್ನ ಜೊತೆ ಇರುತ್ತೆ. ಆಮೇಲೆ 4 ಗಂಟೆಗೆ ಪಕ್ಕಾ ಪಾಲಿಟಿಕ್ಸ್ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು, ವಿಶೇಷ ಮಾಹಿತಿಯನ್ನು ಸ್ಮಿತಾ ರಂಗನಾಥ್ ಕೊಡಲಿದ್ದಾರೆ. ಸೊ ಎಲ್ಲ ಹೊಸ ಕಾರ್ಯಕ್ರಮಗಳು ಬರ್ತಾ ಇದೆ, ಮಿಸ್ ಮಾಡದೆ ನೋಡಿ.